ಟಾಲಿವುಡ್ ಸ್ಟಾರ್ ನಟನ ಕುರಿತ ಬೆಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಖ್ಯಾತ ಟಾಲಿವುಡ್ ನಟನಿಗೆ ಎದುರಾಯ್ತ ಸಂಕಷ್ಟ. ಕೋಟಿ ಕೋಟಿ ಫ್ಯಾನ್ಸ್ ಇರೋ ಶ್ರೀಮಂತನಿಗೆ ಇದೀಗ ಇಡೀ ಸಂಕಷ್ಟ ಎದುರಾಗಿದೆಯಂತೆ. 5.9 ಕೋಟಿ ರೂಪಾಯಿ ವಂಚನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ತೆಲುಗು ನಟನಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದ್ದು, ವಿಚಾರಣೆಗೆ ಹಾಜರಾಗುವಂತೆ ನಾನಿಗೆ ಇಡೀ ಸಮನ್. ಸುರಾನಾ ಗ್ರೂಪ್ಸ್ ಸಾಯಿ ಸೂರ್ಯ ಡೆವಲಪರ್ಸ್ ಪರ ಪ್ರಚಾರ ಮಾಡಿದ್ರು. ಜನರಿಗೆ ಕೋಟಿ ಕೋಟಿ ವಂಚನೆಯಾಗಿದೆ ಇದರಿಂದ ಅನ್ನೋ ಕಾರಣಕ್ಕೆ ನೋಟಿಸ್ ಜಾರಿಯಾಗಿದೆ. ಎರಡೂ ಸಂಸ್ಥೆಗಳಿಂದ ಗ್ರಾಹಕರಿಗೆ ಅಕ್ರಮ ಎಸಗಿರುವಂತಹ ಆರೋಪ ಕೇಳಿ ಬಂದದ್ದು. ಮಹೇಶ್ ಬಾಬುಗೆ ಬಿಗ್ ಶಾಕ್ ಕಾದಿದೆ ಈ ವಿಚಾರದಲ್ಲಿ. ಏಪ್ರಿಲ್ 28ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 5.9 ಕೋಟಿ ಪ್ರಚಾರದ ಹಣ ಪಡೆದ ಆರೋಪದ ಮೇಲೆ ತನಿಖೆ. ಅಂದ್ರೆ ಕೋಟಿ ಕೋಟಿ ಹಣವನ್ನ ಪಡೆದು ಪ್ರಚಾರವನ್ನ ಮಾಡಿ ಅದರಿಂದ ಗ್ರಾಹಕರಿಗೆಲ್ಲೋ ಅವರು ಉಂಡೆನಾಮ ಹಾಕಿದ್ದಾರೆ ಅಂತ. ಸೊ ಹಾಗಾಗಿ ನಟನಿಗೀಗ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಬಹಳ ದೊಡ್ಡ ಸ್ಟಾರ್ ನಟ, ಇತ್ತೀಚೆಗೆ ಸ್ಟಾರ್ಸ್ಗಳು ಈ ಅಡ್ವರ್ಟೈಸ್ಗಳಿಗೆ ಪಾಲ್ಗೊಳ್ಳೋದು ಹೆಚ್ಚಾಗಿದೆ. ಬಟ್ ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಅದರಿಂದಾಗಿ ಜನಗಳ ದಾರಿ ತಪ್ಪಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪಾಗತ್ತೆ. ಯಾಕಂದರೆ ಅವ್ರನ್ನ ಫಾಲೋ ಮಾಡೋರು ಕೋಟಿ ಜನ ಇದ್ದಾರೆ. ಅವ್ರು ಏನೇ ಒಂದು ಒಳ್ಳೇದೋ ಕೆಟ್ಟದೋ ಪ್ರಮೋಟ್ ಮಾಡ್ತಾರೆ ಅಂದಾಗ ಅದ್ರ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾರೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕೊಂಡಿರೋ ಗ್ರಾಹಕರು, ಅದರಿಂದ ಶಾಕಿಂಗ್ ಕಾದಿರುವುದು ಸ್ಟಾರ್ ನಟನಿಗೆ. ಮಹೇಶ್ ಬಾಬುಗೆ ಇಡೀ ಶಾಕ್ ಅನ್ನ ಕೊಟ್ಟಿದೆ. 28ನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂಡೇ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಈ ಹಿಂದೆ ಏಪ್ರಿಲ್ 16ನೇ ತಾರೀಕೆ ದಾಳಿಯನ್ನ ನಡೆಸಿತ್ತು. ಸೊ ಇದೀಗ ಮಹೇಶ್ ಬಾಬುಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಯತೀಶ್, ಟಾಲಿವುಡ್ ಸ್ಟಾರ್ ನಟನ ಕುರಿತು ನಮಗೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಕ್ಕಿದೆ. ನಟನಿಗೀಗ ಇಡೀ ಸಂಕಷ್ಟ ಎದುರಾಗಿದೆ. ಕೋಟಿ ಕೋಟಿ ಏನೋ ವಂಚನೆಯನ್ನ ಮಾಡಿರಬಹುದು ಅಥವಾ ಗ್ರಾಹಕರು ವಂಚನೆ ಹೋಗಿದ್ದಾರೆ ಅನ್ನುವಂತಹ ಆರೋಪ ಇದೆ. ಏನಾಯ್ತು ಹಾಗಾದ್ರೆ, ಏನಿದು ಅಂತ ಹೇಳಿ ಆರೋಪ? ಸೊ ತೆಲುಗಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅಥವಾ ಯಾವುದೇ ವಿವಾದಗಳಿಂದ ದೂರ ಇರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎಲ್ಲರೂ ಕೂಡ ಕೈ ತೋರಿಸೋದು ಮಹೇಶ್ ಬಾಬು ಕಡೆಗೆ. ಏಕೆಂದರೆ ತಾನಾಯಿತು, ತನ್ನ ಸಿನಿಮಾ ಆಯಿತು, ತನ್ನ ಫ್ಯಾಮಿಲಿ ಆಯಿತು, ಇಷ್ಟೇ ಇದರಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಿರುವಂತಹ ಬಹುದೊಡ್ಡ ನಟ. ಸದ್ಯಕ್ಕೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ರೆಡಿಯಾಗಿದ್ದಾರೆ ಪವಿತ್ರ. ಇನ್ನೇನು ಅವರು ಮತ್ತು ರಾಜಮೌಳಿ ಸಿನಿಮಾ ಇಬ್ಬರ ಕಾಂಬಿನೇಷನ್ ಸಿನಿಮಾ ಕೂಡ ಬರ್ತಾ ಇದೆ. ಶೂಟಿಂಗ್ ಕೂಡ ಶುರುವಾಗಿರುವಂಥದ್ದು. ಸೊ ಆ ಶೂಟಿಂಗ್ಗೋಸ್ಕರ ಇಡೀ ಒಂದಷ್ಟು ಸಮಯನ ಮೀಸಲಿಟ್ಟು ಆ ಶೂಟಿಂಗಿಗೆ ಹೋಗಿದ್ದಾರೆ. ಇದರ ನಡುವೆ ಇದೀಗ ಮಹೇಶ್ ಬಾಬು ಮೇಲೆ ಬಹುದೊಡ್ಡ ಆರೋಪ ಕೇಳಿ ಬರ್ತದ್ದು. ಅಫ್ಕೋರ್ಸ್ ಏಕೆಂತಂದರೆ ಅವರು ಡೈರೆಕ್ಟಾಗಿ ಮಾಡಿ ಇಂಡೈರೆಕ್ಟಾಗಿ ಅವ್ರ ಮೇಲೆ ಈಗ ಆರೋಪ ಕೇಳಿ ಬರ್ತದ್ದು. ಅದಕ್ಕೆ ಕಾರಣ ಇದು ಸುರಾನಾ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಏನಿದೆ, ಈ ಎರಡು ರಿಯಲ್ ಎಸ್ಟೇಟ್ ಕಂಪ್ನಿಗಳಿಂದಾಗಿ ಇದೀಗ ಮಹೇಶ್ ಬಾಬುಗೆ ಏನು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಸೊ ಆಂಧ್ರದಲ್ಲಿ ಒಂದು ಬಹುದೊಡ್ಡ ರಿಯಲ್ ಎಸ್ಟೇಟ್ ಸಂಸ್ಥೆಗಳು ಅಂತಂದರೆ ಸದ್ಯದ ಮಟ್ಟಿಗೆ ಈಗ ಹೈ ಆಗಿರುವಂಥದ್ದು ಅಂದರೆ ಒಂದು ಸುರಾನಾ ಗ್ರೂಪ್ಸ್ ಮತ್ತು ಸೂರ್ಯ ಸಾಯಿ ಡೆವಲಪರ್ಸ್ ಎರಡೂ ಕೂಡ ಸಾಕಷ್ಟು ಬಹುದೊಡ್ಡ ಎಸ್ಟೇಟ್ ಅಂದರೆ ರಿಯಲ್ ಎಸ್ಟೇಟ್ ಆಗಿರುವಂಥದ್ದು. ಇದೀಗ ಈ ಒಂದು ಸಂಸ್ಥೆಗೆ ಆ್ಯಡ್ ಆಗಿ ಅಂದರೆ ಕೆಲಸವನ್ನು ಮಾಡಿರ್ತಾರೆ ಮಹೇಶ್ ಬಾಬು ಅವರು. ಅಂದರೆ ಭೂಮಿಯನ್ನು ಖರೀದಿಸಿ ಮನೆಯನ್ನು ಮಾಡ್ಕೊಳ್ಳಿ, ಈ ಥರ ಒಂದು ಆ್ಯಡನ್ನು ಕೊಟ್ಟಿದ್ದಾರೆ. ಆ ಆ್ಯಡ್ಗೆ ಆ ಆ್ಯಡಲ್ಲಿ ಆ್ಯಕ್ಟ್ ಮಾಡ್ತಾರೆ. ಜೊತೆಗೆ ಅವೆರಡೂ ಸಂಸ್ಥೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಹಾಕೊಳ್ಳಿ ವರ್ಕ್ ಮಾಡಿರ್ತಾರೆ. ಸೊ ಇದೀಗ ಆ ವಿಚಾರ ಕುರಿತಂತೆ ಇಡಿನ ಎದುರಿಸಬೇಕಾಗುತ್ತೆ. ಯಾಕೆಂತಂದರೆ ಈ ಎರಡು ಕಂಪ್ನಿಗಳ ಮೇಲೆ ಕೂಡ ಇದೀಗ ಇಡಿ ದಾಳಿ ಆಗಿದೆ. ಏಕೆಂದರೆ ಒಂದಷ್ಟು ರೈತರಿಗೆ ಮೋಸ ಮಾಡಿದೆ, ಒಂದಷ್ಟು ಜನರಿಗೆ ಮೋಸ ಮಾಡ್ತೆ ಅಂತ ಒಂದಷ್ಟು ಕಂಪ್ಲೇಂಟ್ ಕೂಡ ಬಂದಿತ್ತು. ಜೊತೆಗೆ ಅವ್ಯವಹಾರ ತುಂಬ ನಡೀತಾ ಇದೆ ಈ ಒಂದು ಡೆವಲಪರ್ಸ್ನಲ್ಲಿ ಅಂತ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಹಾಗಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂಥ ವೇಳೆ ಸಾಕಷ್ಟು ದಾಖಲೆಗಳನ್ನು ಅವರು ವಶಪಡಿಸ್ಕೊಳ್ತಾರೆ. ಆ ವೇಳೆ ಸಿಕ್ಕಂಥ ಮತ್ತೊಂದು ದಾಖಲೆ ಅಂತಂದರೆ ಮಹೇಶ್ ಬಾಬುಗೆ ಸಿಕ್ಕಿರೋ ಅಂದರೆ ಕೊಟ್ಟಿರುವಂಥದ್ದು. ಅಂದರೆ ಆತನಿಗೆ ಈ ಒಂದು ಜಾಹೀರಾತನ್ನು ಮಾಡೋದಕ್ಕೆ ಸಾಕಷ್ಟು ಹಣವನ್ನು ಪಡೆದಿದ್ದಾರೆ ಅನ್ನೋದು. ಅಂದರೆ ಒಂದು ಸಂಸ್ಥೆಗೆ ನೀವು ಆ್ಯಡ್ ಕೊಡ್ತೀರಾ ಅಥವಾ ಆ ಸಂಸ್ಥೆಯಲ್ಲಿ ನೀವು ಆ್ಯಡಲ್ಲಿ ವರ್ಕ್ ಮಾಡ್ತಾ ಅಂದಾಗ ಅದ್ರ ಬಗ್ಗೆ ಹಿಂದೆ ಮುಂದೆ ವಿಚಾರಿಸಬೇಕಾಗುತ್ತೆ ಅಂತ ಹೇಳಲಾಗ್ತದೆ. ಸೊ ಬಟ್ ಅದು ಯಾವುದು ನೋಡಿದೆ ಒಂದು ಕೆಲವೊಂದು ಸಮಯ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಅಮೌಂಟ್ ಬಂದುಬಿಡುತ್ತೆ, ಆ್ಯಕ್ಟ್ ಮಾಡಿಬಿಡೋಣ. ಯಾಕೆಂದರೆ ಇದು ಕಮ್ಮಿ ಅಮೌಂಟ್ ಅಲ್ಲ, 5.9 ಕೋಟಿ ಅಂದರೆ 5.9 ಕೋಟಿ ಇದು ವ್ಯವಹಾರ ಆಗಿರುವಂಥದ್ದು ಅವ್ರ ಜೊತೆ ಮತ್ತು ಮಹೇಶ್ ಬಾಬು ಜೊತೆಗೆ ಈ ಒಂದು ಆ್ಯಡಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅಥವಾ ಇಡೀ ಫ್ಯಾಮಿಲಿ ಆ್ಯಡಲ್ಲಿ ಆ್ಯಕ್ಟ್ ಮಾಡುತ್ತೆ. ಹಾಗಾಗಿ ಸಾಕಷ್ಟು ದುಡ್ಡನ್ನು ಕೊಟ್ಟು ಅವರು ಕರೆಸಿರ್ತಾರೆ ಇಡೀ ಫ್ಯಾಮಿಲಿ ಆ್ಯಕ್ಟ್ ಮಾಡೋದಕ್ಕೆ. ಸೊ ಇದೀಗ ಈ ವಿಚಾರ ಕುರಿತಂತೆ ಈಗ ಇಡಿ ಅಧಿಕಾರಿಗಳು ಈತನಿಗೆ ಬುಲಾವ್ ಕೊಟ್ಟಿರುವಂಥದ್ದು.
ಯಾಕೆಂದರೆ ಕಳೆದ 16ನೇ ತಾರೀಕು ಈ 2 ಸಂಸ್ಥೆಗಳ ಮೇಲೆ ಏನು ದಾಳಿಯನ್ನು ಮಾಡಿದ ಸಮಯದಲ್ಲಿ ಮಹೇಶ್ ಬಾಬು ಕೂಡ ದುಡ್ಡು ಹೋಗಿರುವಂಥ ವಿಚಾರ ಗೊತ್ತಾಗಿದೆ. ಒಂದಷ್ಟು ನಗದು ಕ್ಯಾಶ್ ಕೊಟ್ಟರೆ ಒಂದಷ್ಟು ಚೆಕ್ಕಲ್ಲಿ ದುಡ್ಡು ಹೋಗಿರುವಂಥದ್ದು. ಹಾಗಾಗಿ ಸೊ ಈ ವಿಚಾರ ಕುರಿತಂತೆ ಈಗ ಅಧಿಕಾರಿಗಳು ಆತನಿಗೆ ಸಮನ್ಸನ್ನು ಜಾರಿ ಮಾಡಿದರೆ 28ಕ್ಕೆ ಮುಂದಿನ ವಾರ ಆತನಿಗೆ ಈ ಒಂದು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ. ಆಗ ಎಲ್ಲದೂ ಕೂಡ ಹೇಳ್ಬೇಕಾಗತ್ತೆ. ಬಟ್ ಒಂದು ಗಮನಿಸಬೇಕಾಗತ್ತೆ, ಏಕೆ ಅಂತಂದರೆ ಆತ ಆ್ಯಕ್ಟ್ ಮಾಡಿದ್ದೇನೆ, ಕೇವಲ ನನ್ನ ನಟನಾಗಿ ನನಗೆ ಕೊಟ್ಟಂಥ ಕೆಲಸವನ್ನು ಮಾಡಿದ್ದೇನೆ, ನಾನು ಜಾಹೀರಾತಿನಲ್ಲಿ ಮಾತ್ರ ಭಾಗವಹಿಸಿದ್ದೇನೆ ಅನ್ನೋ ಮಾತನ್ನು ಹೇಳ್ಬೋದು. ಆದರೂ ಕೂಡ ಏನಾಗುತ್ತೆ ಅಂತ ಗೊತ್ತಿರೋಂಥ ವಿಚಾರ. ಏಕೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಅಥವಾ ಏನು ತೆಲಂಗಾಣದಲ್ಲಿರ್ಬೋದು, ಎರಡೂ ಕಡೆ ಕೂಡ ಈಗ ನಟರು ಯಾವುದಾದ್ರೂ ಬೇರೆ ಬೇರೆ ಅಂದರೆ ಆ್ಯಡ್ಗಳಿಗೆ ಕಾಣಿಸ್ಕೊಂಡಂಥ ಸಮಯದಲ್ಲಿ, ಅಂದರೆ ಜನರಿಗಿಂದ ಮೋಸವಾಗ್ತದೆ, ಜನರಿಂದ ತೊಂದರೆ ಆಗ್ತದೆ ಅಂತ ಆ್ಯಡ್ಗಳಲ್ಲಿ ಕಾಣಿಸ್ಕೊಂಡ್ರು ಅಂತಂದರೆ ಅವ್ರ ಮೇಲೆ ಈಗ ಏನು ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಅಲ್ಲಿ ಸರ್ಕಾರಗಳು ಮಾಡ್ತಾಯಿದೆ. ಯಾಕೆಂದರೆ ಈ ಹಿಂದೆ ಅಷ್ಟೇ ಅಲ್ಲಿನ ಒಂದಷ್ಟು ರಾಣಾಮಲ್ ಇರ್ಬೋದು, ಪ್ರಣೀತಾ, ಈಗ ಸಾಕಷ್ಟು ಜನರ ಮೇಲೆ ಏನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿರೋ ವಿಚಾರಕ್ಕೆ ಸಮನ್ಸನ್ನು ಜಾರಿ ಮಾಡಿದ್ರು. ಅಲ್ಲೆಲ್ಲರೂ ಕೂಡ ಉತ್ತರ ಕೊಡಬೇಕಾಗಿತ್ತು. ಸೊ ಈ ಥರ ಕೆಲಸವನ್ನು ಅಲ್ಲಿ ಸರ್ಕಾರ ಮಾಡ್ತಾಯಿದೆ. ಇದೀಗ ಈ ಒಂದು ಸಂಸ್ಥೆಯಿಂದ ಸಾಕಷ್ಟು ಜನರಿಗೆ ಮೋಸ ಆಗಿದೆ. ಅದಕ್ಕೂ ಕಾರಣ ಒನ್ ಆಫ್ ದ ಏನಂದರೆ ಒಂದು ಆ್ಯಡ್ ಕೊಟ್ಟಿರೋದ್ರಿಂದ ಮಹೇಶ್ ಬಾಬುರೇ ಹೇಳ್ತಿದ್ದಾರೆ, ಅವರೇ ಅಲ್ಲಿ ಸೈಟನ್ನು ಖರೀದಿಸಿ ಅಲ್ಲೇ ಮನೆ ಕಟ್ಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಂಬೋದು ಅನ್ನೋವಂಥ ಮಾಹಿತಿ ಇರ್ತವೆ. ಸಾಕಷ್ಟು ಬಾರಿ ನಮ್ಮ ನಟನೆ ಅಲ್ಲಿ ಹೋಗಿ ಅಂತ ಹೇಳಿದಾಗ ನಾವು ನಂಬ್ತಾರೆ. ಆ ಥರ ಇದ್ದಂಥ ವಿಚಾರಗಳು. ಸೊ ನಿನ್ನಿಂದಾಗಿ ಒಂದಷ್ಟು ಜನ ಪ್ರಮೋಟ್ ಆಗಿದ್ದಾರೆ, ಅಂದರೆ ಪ್ರವೋಕ್ ಆಗಿದ್ದಾರೆ, ಒಂದು ಸೈಟನ್ನು ತೆಗೆದುಕೊಂಡಿದ್ದಾರೆ, ಅಲ್ಲಿ ಮೋಸ ಹೋಗಿದ್ದಾರೆ ಅನ್ನೋಂಥ ಈಗ ಇಡಿ ಅಧಿಕಾರಿಗಳು ಆತನ ಮೇಲೆ ಈಗ ಏನು ಒಂದಷ್ಟು ಕೇಸನ್ನು ಹಾಕಿರೋದು, ಅಲ್ಲಿ ಸರ್ಕಾರ ಕೇಸನ್ನು ಹಾಕಿರೋದು. ಸೊ 28ಕ್ಕೆ ಈಗ ಒಂದು ಏನು ಅಲ್ಲಿ ಈಗ ಆತನನ್ನು ಕರೆಸಿ ಒಂದಿಷ್ಟು ಏನು ತನಿಖೆ ನಡೆಸ್ತಾರೆ. ಆ ತನಿಖೆ ನಂತರ ಏನಾಗ್ತದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.